ಶಿವಮೊಗ್ಗದ ಭದ್ರಾವತಿಯಲ್ಲಿ ಬಿಜೆಪಿ ಮುಖಂಡನೊಬ್ಬನ ಮೇಲೆ ಅತ್ಯಾಚಾರದ ಆರೋಪ ಕೇಳಿಬರ್ತಿದೆ. ಸ್ನೇಹಿತನ ಪತ್ನಿ ಮೇಲೆಯೇ ಕಣ್ಣಾಕಿದವ ಯಾರೂ ಇಲ್ಲದ ಹೊತ್ತಲ್ಲಿ ಅತ್ಯಾಚಾರ ಮಾಡಿದ್ದಾನೆ ಅಂತ ಕೇಸ್ ಹಾಕಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ಅಂದ್ರೆ ಅತಿ ಸೂಕ್ಷ್ಮ ಪ್ರದೇಶ. ರಾಜಕೀಯ ಜಟಾಪಟಿಗೆ ಹೇಳಿ ಮಾಡಿಸಿದ ಜಾಗ. ಇಲ್ಲಿ ಸಣ್ಣ ಕಿಡಿ ಹೊತ್ತಿದ್ರೂ ಸಹ ಕಾಡ್ಗಿಚ್ಚಿನಂತೆ ಹರಡುತ್ತೆ. ಇದೇ ಜಾಗದಲ್ಲಿ ಈಗ ಮತ್ತೊಂದು ಪ್ರಕರಣ ಹಲ್ಚಲ್ ಎಬ್ಬಿಸ್ತಿದೆ. ಬಿಜೆಪಿ ಮುಖಂಡನೊಬ್ಬ ವಕೀಲ ಅಂತ ಹೇಳಿಕೊಂಡು ವಿವಾಹಿತ ಮಹಿಳೆಗೆ ಬಲವಂತವಾಗಿ ಅತ್ಯಾಚಾರ ಮಾಡಿರೋ ಆರೋಪ ಕೇಳಿ ಬರ್ತಿದೆ. ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಡೇಂಜರಸ್ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ. ಈತನ ಹೆಸರು ಭರತ್ ಅಂತ, ಬಿಜೆಪಿ ಮುಖಂಡ. ಭದ್ರಾವತಿ ತಾಲೂಕಿನ ಬಾರಂದೂರಿನಲ್ಲಿ ವಕೀಲ ಅಂತ ಹೇಳಿಕೊಂಡು ಇನ್ಸ್ಟಾಗ್ರಾಂನಲ್ಲಿ ಅದೇ ಊರಿನ 23 ವರ್ಷದ ವಿವಾಹಿತ ಮಹಿಳೆಗೆ ಮೆಸೇಜ್ ಹಾಕಿದ್ದ. ಈಕೆಯ ಗಂಡ ಊರಲ್ಲಿ ದಿನಸಿ ಅಂಗಡಿ ನಡೆಸ್ತಿದ್ದ. ಮೊದಲು ಆತನನ್ನ ಪರಿಚಯ ಮಾಡಿಕೊಂಡಿದ್ದವ. ನಿಮ್ಮ ಅಂಗಡಿಯಲ್ಲದೆ ವ್ಯಾಪಾರ ಮಾಡೋದು ಅಂತ ಆಂಟಿಗೆ ಮೆಸೇಜ್ ಹಾಕಿದ್ದ. ಮಾರನೇ ದಿನ ಅಂಗಡಿಗೆ ಬಂದು 500 ರೂಪಾಯಿಯ ಚಿಲ್ಲರೆ ನೆಪದಲ್ಲದೆ ಸ್ನೇಹ ಬೆಳೆಸಿದ್ದ. ಕೊನೆಗೆ ಇದೇ ಕಂಟಕವಾಗಿ ಹೋಗಿದೆ. ಕಳೆದ ತಿಂಗಳು 11ನೇ ತಾರೀಕು ಹೆಣ್ಣು ಮಗಳ ಮನೆಯಲ್ಲಿ ಯಾರೂ ಇರಲಿಲ್ಲ. ಈ ವೇಳೆ ಆಂಟಿಯ ಗಂಡ ಫೋನ್ ಮಾಡಿ ವಕೀಲ ಬರ್ತಾನೆ, 20,000 ಹಣ ಕೊಟ್ಟು ಕಳಿಸು ಅಂತ ಹೇಳಿದ್ನಂತೆ. ಹಣ ಪಡೆಯೋ ನೆಪದಲ್ಲಿ ಬಂದವ ಆಂಟಿ ಮೇಲೆ ಕಾಮದ ಕಣ್ಣು ಹಾಕಿ ಬಲವಂತವಾಗಿ ಅತ್ಯಾಚಾರ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಈ ಸಂಬಂಧ ಎಫ್ಐಆರ್ ದಾಖಲಾಗಿದ್ದು ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಒಟ್ನಲ್ಲಿ ಬಿಜೆಪಿ ಮುಖಂಡನ ಮೇಲೆ ಅತ್ಯಾಚಾರ ಆರೋಪ ಕೇಳಿ ಬರ್ತಾಗಿದ್ದು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಪೊಲೀಸರ ತನಿಖೆಯ ನಂತರವಷ್ಟೇ ಗೊತ್ತಾಗಬೇಕಿದೆ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಸರ್ಕಾರಿ ಕಚೇರಿಯಲ್ಲಿ ಗುಂಡು ತುಂಡು ಪಾರ್ಟಿ ಪ್ರಕರಣ. ನ್ಯೂಸ್ 18 ವರದಿ ಬೆನ್ನಲ್ಲೇ 3 ಅಮಾನತು. ರಾಯಚೂರಿನ ಲಿಂಗಸುಗೂರಿನ ಆರ್ಡಿಪಿಆರ್ ಎ ಸೇರಿ 3 ಸಸ್ಪೆಂಡ್. ಮಹಿಳೆಗೆ ಜಾಹೀರಾತು ಲಿಂಕ್ ಕಳಿಸಿ ಅಪರಿಚಿತನಿಂದ ವಂಚನೆ. ಬರೋಬ್ಬರಿ 2.7 ಲಕ್ಷ ವರ್ಗಾಯಿಸಿಕೊಂಡು ಮಹಾಮೋಸ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಮೋದಿ ಸಾಗುವ ರಸ್ತೆಯ ಪಕ್ಕದಲ್ಲಿ ಸ್ಫೋಟಕಗಳು ಪತ್ತೆ ಪ್ರಕರಣ. ಕರ್ತವ್ಯ ಲೋಪ ಹಿನ್ನೆಲೆ 6 ಜನ ಅಮಾನತು. ಓರ್ವ ಪಿಎಸ್ಐ, ಎಎಸ್ಐ ಜೊತೆ 4 ಪೊಲೀಸ್ ಪೇದೆಗಳು ಸಸ್ಪೆಂಡ್. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಹಲವು ಹಳ್ಳಿಗಳಲ್ಲಿ ಜಲಕ್ಷಾಮ. ಕುಡಿಯುವ ನೀರು ಸಿಗದೆ ಜನರ ಪರದಾಟ. ಊಟ ಬಟ್ಟೆ ಸ್ನಾನಕ್ಕೂ ಎದುರಾಗಿದೆ ಕಂಟಕ. ಒಂದು ಮೋಟರ್ ಹೆಂಗ ಆಗ್ತದೆ ಅಟ್ಟಿಗೆ ಊರಿಗೆ, ಇನ್ನೂ ಒಂದು ಮೋಟರ್ ಇಳಿಸ್ತೀರ. ಹಂಗೆ ಎಲೆಕ್ಷನ್ಗಾದ್ರೆ ಓಟ್ ಕೊಡ್ತಿರಲ್ಲ. ಅಧಿಕಾರಿ ಯಾರು? ಆ ಮಾರಾಯ ಪುಣ್ಯಾತ್ಮರು ಹೊಟ್ಟೆ ಕಾಲು ತುಪ್ಪ ಬೈಕಂಡೆ ನಾನು ಮಾಡ್ತೀರ, ಬೋರ್ ಇಳಿಸ್ತೀರ, ಇಲ್ಲ ನಾವು ಹಂಗೆ ಸತ್ತು ಹೋಗ್ಬೇಕಾ? ಅಷ್ಟೇ ಹೇಳ್ರಿ, ಅಷ್ಟೇ. ನಾವು ಬೇಡ್ಕೊಂಬರ್ತೀವಿ. ತಿಂಗಳಿಂದ ನೀರಿಲ್ಲ, ಸಮಾಸ ಆಗೈತೆ. ಆ ಪಂಪು ಮೋಟರ್ ರೆಡಿ ಮಾಡಿದ್ರೆ ಸಾಯಂಕಾಲ ಹೋಗಿ ಕಟ್ ಮಾಡ್ತಾರೆ. ಇದು ರೆಡಿ ಮಾಡಿದ್ರೆ ಅದು ಹೋಗ್ತದೆ, ಅದು ರೆಡಿ ಮಾಡಿದ್ರೆ ಇದು ಹೋಗ್ತದೆ. ನಾವ್ ಎಷ್ಟು ಸಲ ರೆಡಿ ಮಾಡಿ ಕೊಡ್ಬೇಕಂತ ಅವ್ರು ಕೇಳ್ತಾರೆ. ಇದು ಯಾರು ಜವಾಬ್ದಾರಿ? ನೆಂಬರು ಸೇರ್ ಮುಂದೆ ಏನಂತ ಕೇಳ್ಬೇಕು. ಅವ್ರು ಹೇಳ್ದಕ್ಕೆ ಹೋಗ್ತಾರೆ, ರೆಡಿ ಮಾಡಿ ಬರ್ತಾರೆ. ಈ ಜನ ಹಿಂಗ್ ಮಾಡ್ತಾರೆ. ನೀರಿಲ್ಲ, ನಾವ್ ಯಾಕೆ ಓಟ್ ಹಾಕ್ರಿ ಅಂತ ಬರ್ತಾರೆ. ಓಟ್ ಹಾಕ್ತಿವಿ, ಯಾಕಿದ್ದಿಲ್ಲ ನಾನು. ಬಹಳ ದಿನಗಳ ನಂತರ ಕಾಣಿಸಿಕೊಂಡ ರಕ್ಷಿತ್ ಶೆಟ್ಟಿ. ತಂದೆ ತಾಯಿಯ 50ನೇ ವರ್ಷದ ವಿವಾಹ ವಾರ್ಷಿಕೋತ್ಸವದಲ್ಲಿ ಸಿಂಪಲ್ ಸ್ಟಾರ್ ರಕ್ಷಿತ್ ಭಾಗಿ. ಬೈಲೂರು ಶ್ರೀ ಮಹಿಷಮರ್ದಿನಿ ಸನ್ನಿಧಿಯಲ್ಲಿ ಹೋಮ.